ಮೊಸರು ತೊಗೊಂಡಿದ್ದೀನಿ. ಈ ಥರ 1 ಕಪ್ಪಿಂದ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಈ ಥರ ಒಂದು ವಿಸ್ಕರಿಂದ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಗಡ್ಡೆಗಳು ಇಲ್ದಂಗೆ ಮೊಸರನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈಗ ಮೊಸರು ಗಡ್ಡೆಗಳು ಇಲ್ದಂಗೆ ಆಗಿಬಿಟ್ಟಿದೆ. ಈಗ ಇದಕ್ಕೆ 1.5 ಸ್ಪೂನು ಖಾರ ಪುಡಿ ಹಾಕೋಣ. 1 ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ. 1/4 ಸ್ಪೂನು ಅರಿಶಿನ ಪುಡಿ ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಈಗ ಮತ್ತೆ ವಿಸ್ಕರಿಂದ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ, ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕೋಣ. ಜೀರಿಗೆ ಚಟಪಟ ಅಂದಿದ್ದಾವಲ್ಲ, ಈಗ ಇದಕ್ಕೆ ನಾನು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಕಲಿಸ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ, ಈಗ ಇದಕ್ಕೆ ನಾನು 1-2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನ ಕಡಾಯಿಗೆ ಹಾಕ್ಕೊಂಬಿಡೋಣ. ಕಲಿಸ್ಕೊಂಬಿಡೋಣ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿಯನ್ನು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಕಲಿಸ್ಕೊಂತ ಉಳ್ಳಾಗಡ್ಡಿ ಫ್ರೈ ಆಗಿದಾವಲ್ಲ, ಲೈಟ್ ಬ್ರೌನ್ ಕಲರ್ ಬಂದಿದ್ದಾವೆ. ಈಗ ಇದಕ್ಕೆ 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಕಲಿಸ್ಕೊಂಬಿಡೋಣ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಈ ಥರ ಕಲಿಸ್ಕೊಂತ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ನಾವು ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡ್ರು ಎಲ್ಲ ಕಲಸಿಟ್ಕೊಂಡಿದ್ವಲ್ಲ ಮೊಸರಲ್ಲಿ, ಈ ಕಲಸಿಟ್ಕೊಂಡಿರೋ ಮೊಸರನ್ನ ಕಡಾಯಿಗೆ ಹಾಕ್ಕೊಂಬಿಡೋಣ. ಮೊಸರು ಕಲಿಸ್ಕೊಂಡಿರೋ ಬಟ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಕಲಿಸ್ಕೊಂಡು ಹಾಕೋಣ ಕಡಾಯಿಗೆ. ಇದನ್ನು ಕಲಿಸ್ಕೊಂಬಿಡೋಣ ಚೆನ್ನಾಗಿ. ನಾವು ಸ್ಟವ್ ಫ್ಲೇಮ್ ಇಟ್ಕೊಂಡು ಮೊಸರು ಹಾಕಿಬಿಟ್ರೆ ಕಡಾಯಿಗೆ ಮೊಸರು ಒಡೆದು ಬಿಡ್ತತಿ. ಅದಕ್ಕೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಕಡಾಯಿಗೆ ಮೊಸರು ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಬಿಟ್ಟಿನಲ್ಲ, ಈಗ ಸ್ಟವ್ ಆನ್ ಮಾಡ್ಕೊಂಬಿಡೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿ ಮೊಸರನ್ನು ಕಲಿಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ. 1-2 ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಯಾಕಂದರೆ ಹಾಗೆ ಬಿಟ್ಬಿಟ್ರೆ ಮೊಸರು ಒಡೆದು ಹೋಗ್ಬಿಡ್ತತಿ. ಅದಕ್ಕೆ ಈ ಥರ ಕೈ ಆಡ್ತಾನೇ ಇರಬೇಕು. ಒಂದು ಸ್ವಲ್ಪ ಕುದಿ ಬರೋವರೆಗೂ ಮೊಸರು ಹಾಕ್ಕೊಂಡ್ಮೇಲೆ 1-2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ವಲ್ಲ, ಈ ಥರ ಕಲಿಸ್ಕೊಂತ ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ನಾವು ಆಲ್ರೆಡಿ ಮೊಸರಲ್ಲಿ 1/4 ಸ್ಪೂನ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಈಗ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿವಿ. 1 ಸ್ಪೂನು ಗರಂ ಮಸಾಲ ಹಾಕೋಣ. ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ, ತಟ್ಟೆ ಮುಚ್ಚಿ 1-2 ನಿಮಿಷ ಕುದಿಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ. 2 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡೋಣ. ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಕುದ್ದು ಬಿಟ್ಟಿದೆ ಅಲ್ಲ, ಎಣ್ಣೆ ಕೂಡ ಮೇಲೆ ಬಂದಿದೆ. ಈಗ ಇದಕ್ಕೆ ಆಲೂಗಡ್ಡೆ ಹಾಕೋಣ. 3 ಮೀಡಿಯಮ್ ಸೈಜು ಆಲೂಗಡ್ಡೆಯನ್ನು ಕುದಿಸಿ ಸಿಪ್ಪೆ ತೆಗೆದು ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನ ಕಡಾಯಿಗೆ ಹಾಕ್ಕೊಂಬಿಡೋಣ. ಕಲಿಸ್ಕೊಂಬಿಡೋಣ.
ಆಲೂಗಡ್ಡೆಯನ್ನು ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೇ ಚೆನ್ನಾಗಿ. ನೀವು ಬೇಕಂದರೆ ಬೇಬಿ ಪೊಟ್ಯಾಟೋಸ್ ಬರ್ತಾವಲ್ಲ ಅದರಿಂದ ಆಗಲಿ ಮಾಡ್ಕೋಬೋದು. ಇವನ್ನ ಹೈ ಫ್ಲೇಮಲ್ಲಿ 1 ನಿಮಿಷ ಕುದಿಸ್ಕೊಂಬಿಡೋಣ. ಈ ಥರ ಕಲಿಸ್ಕೊಂತ ಕುದಿಸ್ಕೋಬೇಕು. 1 ನಿಮಿಷ ಆಗಿದೆ ಅಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ 3 ನಿಮಿಷ ಕುದಿಸ್ಕೊಂಬಿಡೋಣ, ಎಣ್ಣೆ ಮೇಲೆ ಬರೋವರೆಗೂ. 3 ನಿಮಿಷ ಆಗಿದೆ, ಮುಚ್ಚಳ ತೆಗೆದು ನೋಡೋಣ. ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಕುದ್ದುಬಿಟ್ಟಿದೆ ಅಲ್ಲ ಆಲೂಗಡ್ಡೆ. ಕೊನೆಯದಾಗಿ ಕೊತ್ತಂಬರಿ ಹಾಕ್ಕೋಬೋದು. ನನ್ನ ಹತ್ರ ಕೊತ್ತಂಬರಿ ಇಲ್ಲ, ಅದಕ್ಕೆ ನಾನು ಹಾಕಿಲ್ಲ. ನೀವು ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ರೆಡಿಯಾಗಿದೆ ಹಾಲು ದಹಿ ಕರಿ. ಈ ಕರಿನ ಚಪಾತಿ ಜೊತೆಗಾಗಲಿ, ಪೂರಿ ಜೊತೆಗಾಗಲಿ, ಅನ್ನದ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಜಾಸ್ತಿ ಟೈಮು ಹಿಡಿಯಲ್ಲ, ಈಸಿಯಾಗಿ 5 ನಿಮಿಷದಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.